ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮನೆ ರೆಸಿಪಿ ಪಟಾಟೊ ಫ್ರೆಂಚ್ ಫ್ರೈ ಪಿರಿ ಪಿರಿ ಅಂತ ಆಂಟಿ ಮಾಡ್ತಾ ಇರೋ ರೆಸಿಪಿ. ಇದು ಚೆನ್ನಾಗಿರುತ್ತೆ, ನೋಡಿ ಒಂದ್ಸಲ ಮಾಡಿ ಟ್ರೈ ಮಾಡಿ. ಪಟಾಟೋನ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋದು ಇದು. ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಬೇಕು ನೋಡಿ. ಸ್ಲೈಸಾಗಿ ಕಟ್ ಮಾಡ್ಕೊಂಡು ಇದನ್ನು ಒಂದು ಬೌಲಲ್ಲಿ ವಾಟರ್ಗೆ ಹಾಕೋತಾ ಇರೋದು. ವಾಶ್ ಮಾಡ್ಕೋಬೇಕು ಒಂದೇ ಒಂದು ರೌಂಡ್ ಅಷ್ಟೇ. ಯಾಕೆ ಸಿಪ್ಪೆ ತೆಗ್ದಿರೋದ್ರಿಂದ ತುಂಬ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಒಂದೇ ಒಂದು ಸಲ ವಾಶ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ, ನೀರೆಲ್ಲ ಸೋಸಿಬಿಟ್ಟು. ಆಂಟಿ ವಾಶ್ ಮಾಡ್ತಾಯಿದ್ದಾರೆ, ನೋಡ್ತಿದ್ದೀರಲ್ವಾ? ಆಂಟಿ ರೆಸಿಪಿ ಇದು, ಫುಲ್ಲು ಆಂಟಿದೆ ಎಲ್ಲ. ನಾವು ಹೆಲ್ಪಿಗೆ ಮಾತ್ರ ಅಷ್ಟೇ ಜೊತೆಲಿದ್ದಿದ್ದು. ಈ ಥರ ಸ್ಲೈಸಾಗಿರಬೇಕು ನೋಡಿ. ಸಾಲ್ಟ್ ಹಾಕೋಬೇಕು, ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ರೆಸಿಪಿ ತುಂಬ ಈಸಿಯಾಗಿದೆ, ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ ಇದರಲ್ಲಿ. ಕಾರ್ನ್ಫ್ಲೋರ್ ಹಾಕೋತಾ ಇರೋದು ಇವಾಗ. 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಸಾಲ್ಟು ಮತ್ತು ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾರ್ನ್ಫ್ಲೋರು ನೋಡಿ ಹಾಕ್ಕೊಳ್ಳಿ, ನಿಮಗೆ ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದು ಕ್ವಾಂಟಿಟಿ ಹೆಂಗಿರುತ್ತೆ ಅಂದ್ಬಿಟ್ಟು. ಅದು ಕಲಿಸುವಾಗಲೇ ನಿಮಗೆ ಗೊತ್ತಾಗುತ್ತೆ. ತುಂಬ ಜಾಸ್ತಿ ಕಾರ್ನ್ಫ್ಲೋರ್ ಹಾಕೊಂಬೇಡಿ, ಮತ್ತು ಅದು ಹಿಟ್ಟು ಜಾಸ್ತಿ ಆದಷ್ಟೊಂದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರೋದಿಲ್ಲ. ಅದು ಮೀಡಿಯಮ್ ಆಗಿದ್ರೇ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೇನು ಹಾಕಿಲ್ಲ, ಪಟಾಟೊ ಮತ್ತು ಸಾಲ್ಟು, ಕಾರ್ನ್ಫ್ಲೋರ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಅದು ಮಿಕ್ಸ್ ಮಾಡೋ ಟೈಮಲ್ಲೇ ಗೊತ್ತಾಗುತ್ತೆ ಅದು ಕ್ವಾಂಟಿಟಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ತಾ ಅದಕ್ಕೆ ವಾಟರ್ ಅಪ್ಲೈ ಮಾಡಿಲ್ಲ, ಹಾಗೆ ವಾಟರ್ ಅದರಲ್ಲೇ ಬಿಟ್ಕೊಳ್ಳುತ್ತೆ. ಆಲೂಗೆಡ್ಡೆನಲ್ಲಿ ಇರುತ್ತಲ್ವ ವಾಟರ್ ಕಂಟೆಂಟ್, ಅದು ಸ್ವಲ್ಪ ಹಂಗೆ ಬಿಟ್ಕೊಳ್ಳುತ್ತೆ. ವಾಟರ್ ಅಪ್ಲೈ ಮಾಡಬೇಡಿ, ಮಾಡೋ ಹಾಗಿಲ್ಲ ಇದಕ್ಕೆ. ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿರುತ್ತೆ. ಕಾಯ್ದಿರೋ ಎಣ್ಣೆಗೆ ಈ ಥರ ಹಾಕಬೇಕು ನೋಡಿ. ಕ್ರಿಸ್ಪಿನೆಸ್ ಗೊತ್ತಾಗ್ತದೆ ಅಲ್ವಾ? ಬಿಡಿಯಾಗಿ ಆಗುತ್ತೆ, ಅದೇ ಬಿಡಿಯಾಗಿ ಆಗುತ್ತೆ, ತುಂಬ ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ. ವಾಟರ್ ಹಾಕ್ಕೊಂಡು ಕಲಿಸ್ಕೊಂಡಿಲ್ಲ, ಒಂದು ಆಯಿಲ್ ಹಾಕ್ಕೊಂಡು ಕೂಡ ಕಲಿಸ್ಕೊಂಡಿಲ್ಲ ನಾವು. ಅದಕ್ಕೆ ವಾಶ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಕಾರ್ನ್ಫ್ಲೋರ್ ಅಷ್ಟೇ ಹಾಕ್ಕೊಂಡಿರೋದು ನೋಡಿ. ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ, ಈ ಥರ ಕ್ರಿಸ್ಪಿಯಾಗಿ ಬಾಯ್ಲ್ ಆಗಬೇಕು. ಉರಿ ಸ್ವಲ್ಪ ಸ್ಟವ್ ಕಮ್ಮಿ ಮಾಡಿಕೊಂಡೇ ಬಾಯ್ಲ್ ಮಾಡಿ. ಲಾಸ್ಟಲ್ಲಿ ತುಂಬ ಇಟ್ಬಿಟ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ಬಾಯ್ಲ್ ಮಾಡಿ. ಇವಾಗ ಎತ್ಕೊತಾ ಇದ್ದೀವಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಕ್ರಿಸ್ಪಿಯಾಗಿ ಬಂದಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಆಯಿಲ್ ಕೂಡ ಇಲ್ಲ ನೋಡಿ ಅದರಲ್ಲಿ. ನೀಟಾಗೆಲ್ಲ ಸೋಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನಿಮಗೆ. ಈಸಿ ರೆಸಿಪಿ ಇದೆ ಇದು, ಮತ್ತು ಇಂಗ್ರೀಡಿಯೆಂಟ್ಸು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್. ಇದು ಬೇಗ ಆಗುತ್ತೆ. ಮಳೆಗಾಲಕ್ಕೆ ಎಲ್ಲ ಸ್ನ್ಯಾಕ್ಸಿಗೆ ಹುಡುಗರಿಗೆಲ್ಲ ಮಾಡ್ಕೊಳ್ಬೋದು ಚೆನ್ನಾಗಿ ಸ್ಕೂಲಿಂದ ಬಂದಾಗ. ಅವ್ನು ನನ್ನ ಮಗನಿಗೋಸ್ಕರನೇ ಮಾಡ್ತಾಯಿದ್ದಾರೆ ಆಂಟಿ. ಇದು ನಾನ್ ವೆಜ್ ತಿನ್ನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಂಟಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾ ಇದ್ದಾರೆ. ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀವಿ. ಅದು ಬಿಸಿ ಇದ್ದಾಗಲೇ ಸ್ವಲ್ಪ ಅಚ್ಚಕಾರದ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಖಾರ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪಿರಿ ಪೌಡರು 5 ರೂಪೀಸ್ ಪ್ಯಾಕೆಟು, ಮತ್ತು ದೊಡ್ಡದು ಸಿಕ್ಕುತ್ತೆ. ಇವನು ಅರ್ಜೆಂಟಲ್ಲಿ ಕೇಳ್ದ ಅಂತ ಅಂದ್ಬಿಟ್ಟು ಸರಿ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಇದು ಹಾಕ್ಬಿಟ್ಟು ಚೆನ್ನಾಗಿ ಅದು ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಅದಕ್ಕೆ ನೋಡೋದಲ್ವ, ಇನ್ನೇನು ಹಾಕಿಲ್ಲ. ಸ್ವಲ್ಪ ಶುಗರ್ ಪೌಡರ್ ಮಾತ್ರ ಹಾಕೋತಾ ಇದ್ದೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅನ್ನೋ ಒಂದು ಟ್ರಯಲ್ ಕೂಡ ಅಷ್ಟೇ ಇದು. ಆಂಟಿ ಬೇಡ ಅಂತ ಹೇಳಿದ್ರು ಶುಗರು. ನೋಡೋಣ ಆಂಟಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀವಿ ಅಷ್ಟೇ. ಒಂದು ಸಲ ನೀವು ಟ್ರೈ ಮಾಡಿ, ಶುಗರ್ ಇಲ್ದಲೇ ಕೂಡ ಟ್ರೈ ಮಾಡಿ. ಒಂಚೂರು ಶುಗರ್ ಹಾಕ್ಕೊಂಡು ಕೂಡ ಟ್ರೈ ಮಾಡ್ಬೋದು. ಎರಡೂ ಟ್ರೈ ಮಾಡಿ ನೋಡಿ. ಓಕೆ, ರೆಡಿಯಾಗಿದೆ ಪಟಾಟೊ ಫ್ರೆಂಚ್ ಫ್ರೈ ಪಿರಿ ಪಿರಿ. ನನ್ನ ಮಗ ಇವಾಗ ಟೇಸ್ಟ್ ಮಾಡಿ ಹೇಳ್ತಾನೆ. ನಮಸ್ತೆ, ನಾನೆಲ್ಲ ಪೆನ್ಕೋಟ್ ಪ್ರವಾಸಿ ಕುಟುಂಬದವರೇ. ಇವತ್ತು ನಮ್ಮ ಮನೆಯಲ್ಲಿ ಪಟಾಟೊ ಪೆರಿ ಪೆರಿ ಫ್ರೆಂಚ್ ಫ್ರೈಸ್. ಇದು ಯಾರು ಮಾಡಿರೋದು ಅಂದರೆ ನಮ್ಮ ಸ್ವಂತಾಜಿ ಮಾಡಿರೋದು. ಟೇಸ್ಟ್ ಮಾಡಿ ಹೇಳ್ತೀನಿ ಪಟಾಟೊ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಹೆಂಗಿದೆ ಅಂತ. ಚೆನ್ನಾಗಿದೆ, ಉಪ್ಪು ಖಾರ ಚೆನ್ನಾಗಿರುತ್ತೆ. ಇದು ನೀವು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಮತ್ತು ಚಿಲ್ಲಿ ಪೌಡರ್ ಹಾಕೋದು ಚೆನ್ನಾಗಿರುತ್ತೆ. ಆದರೆ ನೀವು ಮೇನ್ಲಿ ಇದಕ್ಕೆ ಏನು ತುಂಬ ಟೇಸ್ಟ್ ಕೊಡೋದು ಅಂದರೆ ಪೆರಿ ಮಸಾಲ ಬರುತ್ತೆ. ಅದು ನಿಮಗೆ 5 ರೂಪೀಸ್ ಯೂಶಲಿ ಶಾಪಲ್ಲಿ ಇಲ್ಲಾಂದರೆ ಮಾರ್ಕೆಟಲ್ಲಿ ಸಿಗುತ್ತೆ. ಇನ್ನೊಂದು ಚಾಟ್ ಮಸಾಲ, ಅದು ಹಾಕಿದ್ರೆ ಸಖತ್ತಾಗಿರುತ್ತೆ. ನೀವು ಟ್ರೈ ನೋಡಿ, ಮತ್ತು ಕಮೆಂಟಲ್ಲಿ ಹೆಂಗಿದೆ ಅಂತ ಒಂದು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ ಸಾಕು. ಬಾಯ್.